ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನನ್ನ ದಿನ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 12:39 ಆಗಿದೆ. ಅಂದರೆ ಮಾರ್ನಿಂಗ್ ಬೇಗ ಎದ್ದು ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆಭಾತ್ ಮಾಡಿದ್ದೆ. ನಾನೇನು ಆಫೀಸಿಗೆ ಹೋಗ್ತಾಯಿಲ್ಲ. ಸೊ ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ತಿಂಡಿ ಎಲ್ಲ ಆಯಿತು. ಇವಾಗ ಸ್ವಲ್ಪ 1 ಅವರ್ ರೆಸ್ಟ್ ತೊಗೊಂಡೆ. ಬೋರು ಹೆಣ್ಮಕ್ಳು ಅಂತ ಅಂದುಬಿಟ್ರೆ ಏನು ಕೆಲಸ ಮಾಡೋದು ಅನ್ನೋದೇ ತುಂಬ ಇರುತ್ತೆ. ಬರ್ರಿ ಮನೆ ಕೆಲಸ 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 ಮಾಡು ಕೆಲಸ ಮಾಡು ಕೆಲಸ ಮಾಡು. ಒಂದು ದಿನ ಫ್ರೀಯಾಗಿರೋಣ ಅಂದರೆ ಆಗೋದೇ ಇಲ್ಲ. ಅದು ಮಾಡು ಇದು ಮಾಡು, ಅದನ್ನು ಕ್ಲೀನ್ ಮಾಡು ಇದನ್ನು ಕ್ಲೀನ್ ಮಾಡು, ಬರೀ ಇದ್ದೇ ಆಗೋಗ್ಬಿಟ್ಟಿರುತ್ತೆ. ಅದಲ್ದ್ರೆ ಊರಿಗೆ ಹೋಗ್ಬಿಟ್ಟು ಬಂದುಬಿಟ್ರೆ ಅಂತ ಮುಗ್ದೇ ಹೋಯ್ತು. ಇಟ್ಟಾಡ್ತಾ ಇರುತ್ತೆ ಕೆಲಸ. ಯಪ್ಪ, ಇವಾಗ ತಿಂಡಿ ಎಲ್ಲ ತಿಂದಾಗಿದೆ ನೋಡಿ. ಸಿಂಕ್ ತುಂಬ ಪಾತ್ರೆ ಬಿದ್ದಿದೆ. ಆಮೇಲೆ ಅಡುಗೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಮ್ಮ ಎಷ್ಟು ರಿಸ್ಕಿ. ಊರಿಗೆ ಹೋಗಿರೋದ್ರಿಂದ ಊರಿಂದ ಬಂದಿದ್ದ ತಕ್ಷಣ ಬಟ್ಟೆ ಎಲ್ಲ ಸ್ವಲ್ಪ ಒಗೆದು ಒಣ ಹಾಕಿದ್ದೀನಿ. ತುಂಬ ಇದೆ ಕೆಲಸ. ಕ್ಲೀನ್ ಮಾಡು ಕ್ಲೀನ್ ಮಾಡು ಕ್ಲೀನ್ ಮಾಡು. ಆ್ಯಕ್ಚುಲಿ ಮನೆ ಕೆಲಸ ಏನಾದರೂ ಮಾಡಬೇಕಂದ್ರೆ ನಾನು ಮ್ಯೂಸಿಕ್ ಹಾಕ್ಕೊಂಡೇ ಮಾಡೋದು. ಎಲ್ಲರೂ ಇದೇ ಥರ ಇರ್ತಾರೆ ಅಂತ ಅನಿಸುತ್ತೆ. ಒಂಥರ ಏನೋ ಒಂದು ಟೈಮಿಂಗ್ ಸೆಟ್ಸ್ ಥರ ಈ ಸಾಂಗ್ ಮುಗಿಯೋಷ್ಟರಲ್ಲಿ ಕೆಲಸ ಮುಗಿಸ್ಬೇಕು ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಫುಲ್ ಕೆಲಸ ಮಾಡ್ತೀನಿ. ಸೊ ಬೇಗನೆ ಆಗುತ್ತೆ, ಆದರೂ ತುಂಬ ಹೆವಿ ಇರುತ್ತೆ. ಒಂದು ಸಲ ಫುಲ್ಲು ಮನೆ ಕ್ಲೀನ್ ಮಾಡಿದೆ ಅಂತ ಅಂದರೆ ಒಂದೊಂದು ದಿನ ಮಾವ್ಕೊಂಬಿಟ್ಟಿರ್ತೀನಿ. ಜ್ವರ ಬಂದ್ಬಿಟ್ಟು ಏನಿಲ್ಲ ಅಂದರೂ ತಿಂಗಳಿಗೆ 1-2 ಸಲ ಜ್ವರ ಬಂದು ಮಲಗಿರ್ತಿದ್ದು ನಾನು. ಯಪ್ಪ, ಇಮ್ಯುನಿಟಿ ಪವರ್ ಅನ್ನೋದೇ ಇಲ್ಲ ನನ್ನ ಬಾಡಿಲಿ. ಎಲ್ಲರೂ ಹೀಗೆ ಅನಿಸುತ್ತೆ. ಏನಂದರೆ ಏನೇ ತಿಂದರೂ ದಪ್ಪ ಆಗೋಲ್ಲ. ನಮ್ಮಮ್ಮ ಹೇಳ್ತಾ ಇರ್ತಾರೆ ಆತ್ಮ ಸರಿ ಇಲ್ಲ ಆತ್ಮ ಸರಿ ಇಲ್ಲ ಅಂತ. ಮೇ ಬಿ ಅದೇ ಇರಬೇಕು. ನಾವು ಸಣ್ಣಕ್ಕೆ ಇರ್ತೀವಿ, ನಾವೇನು ತಿಂದರೂ ಮಾತ್ರ ದಪ್ಪನೇ ಆಗೋಲ್ಲ. ಅದು ಏನಪ್ಪ, ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ ಬಟ್ ಯಾವ ಪವರು ಬರೋಲ್ಲ ಅಷ್ಟೇ. ಸೊ ಪಾತ್ರೆ ತೊಳಿಬೇಕು. ಲೈಫಲ್ಲಿ ಕೆಲವು ಹೆಣ್ಮಕ್ಳಿಗೆ ಆಗದಲ್ಲೇ ಇರೋಂಥ ಕೆಲಸ ಈ ಪಾತ್ರೆ ತೊಳೆಯೋದು. ತೊಳಿಬೇಕು. ಯಪ್ಪ, ನನ್ನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಹತ್ರ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ಒಳ್ಳೆ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಇವಾಗ ನಾನು ಏನು ಮಾಡ್ತೀನಿ ಅಂತ ನೋಡಿ.
ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂದರೆ ಹಾಗೆ ಸ್ಟೋವ್ ಮೇಲೆ ಮುಖ ಪಳ ಪಳ ಅಂತ ಹೊಳಿಯೋ ಥರ ಆಗಿದೆ. ವಿಡಿಯೋದಲ್ಲಿ ಫಾಸ್ಟ್ ವಿಡಿಯೋ ಹಾಕೋ ಥರನ ಕೆಲಸನೂ ಹಿಂಗೇನೆ ಫಾಸ್ಟಾಗಿ ಹೋಗುತ್ತೆ ಅನ್ನೋ ಥರ ಏನಿಲ್ಲ. ಹೆಂಗೆ ಆದರೂ ನಿಧಾನಕ್ಕೆ ಎಲ್ಲನೂ ಮಾಡ್ಕೋಬೇಕು. ಫಾಸ್ಟಾಗಿ ವಿಡಿಯೋ ಮಾಡ್ಬೋದು, ನಾವು ರೋಬೋಟ್ಗಳು ಅಲ್ವಲ್ಲ ಫಾಸ್ಟಾಗಿ ಹೋಗೋದಕ್ಕೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಮನಿ ಪ್ಲ್ಯಾಂಟ್ ಇತ್ತು, ಅದನ್ನು ಹಾಗೆ ಫುಲ್ಲು ಕ್ಲೀನ್ ಮಾಡ್ತಿದ್ದೆ. ವಾರಕ್ಕೊಂದ್ಸಲ ಅದ್ರ ನೀರನ್ನೆಲ್ಲ ಚೇಂಜ್ ಮಾಡಿ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊತಿರ್ತೀನಿ. ಎಲ್ಲರ ಮನೆ ಥರನೂ ನಮ್ಮ ಮನೆಯೂ ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮನೆ ಅದೇ ಥರನೇ ಇಟ್ಕೊಂಡಿರ್ತೀನಿ. ತುಂಬ ಓವರಾಗಿ ಡೆಕೋರೇಷನ್ ಆ ಥರ ಎಲ್ಲ ಏನು ಮಾಡೋದಕ್ಕೆ ಹೋಗಲ್ಲ. ಏಕೆಂದರೆ ಇರೋದೇ ಬಾಡಿಗೆ ಮನೆ, ಅದಕ್ಕೆಲ್ಲ ಅಷ್ಟೊಂದು ಮಾಡೋದಕ್ಕೂ ಆಗಲ್ಲ. ಆಮೇಲೆ ಮಾಡಿದ್ರೂ ಅದನ್ನು ಇನ್ನೊಂದು ಮನೆಯಿಂದ ಈ ಮನೆಯಿಂದ ಇನ್ನೊಂದು ಮನೆ ಶಿಫ್ಟ್ ಮಾಡೋ ಅಷ್ಟರಲ್ಲಿ ಅಯ್ಯೋ ಸಾಕಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾ ಆ ಥರದ್ದೇನೂ ಇಟ್ಕೊಂಡಿಲ್ಲ. ನಾವಿರೋರಿಬ್ಬರಿಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಅಷ್ಟಕ್ಕೆ ಮಾತ್ರ ಸಾಕಾಗುತ್ತೆ ಅಷ್ಟೇ. ಇನ್ನು ಮನಿ ಪ್ಲ್ಯಾಂಟ್ನ ಈ ಬಾದಾಮ್ ಡ್ರಿಂಕಿಂದು ಗ್ಲಾಸ್ ಬರುತ್ತಲ್ಲ ಅದರೊಳಗಡೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಕಿಚನ್ ಕೆಲಸ ಮುಗೀತು. ಇವಾಗ ಈ ಫ್ರಿಡ್ಜ್ ಕೆಲಸ ಇದೆ. ಒಂದೊಂದೇ ನೆಲ್ಲಿಕಾಯಿ ಕೂದಲಿಗೆ ಒಳ್ಳೆಯದು, ಅದಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಜ್ಯೂಸ್ ಮಾಡೋದನ್ನ ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ಇನ್ನು ಕೆಲಸ ಸ್ವಲ್ಪ ಮುಗೀತು, ಅಡುಗೆ ಮಾಡೋದಿತ್ತು. ಅದಕ್ಕೋಸ್ಕರ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಂದು 1/4 ಬೌಲಷ್ಟು ತೊಗರಿಬೇಳೆನ ಹಾಕೋತಿದ್ದೀನಿ.
ಸುತ್ತಲ ಅವರೆಕಾಯಿ ಅಥವಾ ಚಪ್ರದ ಅವರೆಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ಸೇರಿಸ್ಕೊಂಡು ಬಸ್ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವರೆಕಾಯಿ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಅದನ್ನು ಸಹ ಕುಕ್ಕರ್ಗೆ ಸೇರಿಸ್ಕೊಂಡು, ಮತ್ತು ಒಂದು ಟೊಮೆಟೊ, ಒಂದು 3 ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು 1-2 ವಿಷಲ್ ತೆಕ್ಕೋತೀನಿ. ಅದು ಕೂಗುವಷ್ಟರಲ್ಲಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಕುಕ್ಕರು 2 ವಿಜಿಲ್ ಬರೋ ಅಷ್ಟರಲ್ಲಿ ಫ್ರೈ ಮಾಡೋದಕ್ಕೋಸ್ಕರ 2 ಈರುಳ್ಳಿ, 2 ಬೆಳ್ಳುಳ್ಳಿ ಇದನ್ನೆಲ್ಲ ಫುಲ್ಲು ಹೆಚ್ಕೊಂಡು, ಮೆಣಸಿನ್ಕಾಯಿ, ಒಗ್ಗರಣೆಗೆ ಏನೇನು ಬೇಕು ಎಲ್ಲನೂ ಅದನ್ನು ಹೆಚ್ಚಿಟ್ಕೊಂಡೆ. ಅಷ್ಟರಲ್ಲಿ ಕುಕ್ಕರು ಸಹ ವಿಜಿಲ್ ಬಂತು. ಅದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಜೀರಿಗೆ, ಹುಣಸೆಹಣ್ಣು, ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಹ ನಾನು ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಅದು ಫುಲ್ಲೂ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು, ಆಮೇಲೆ ಕುಕ್ಕರಿಗೆ ಬೇಯೋದಕ್ಕೆ ಇಟ್ಟಿದ್ವಲ್ಲ ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಬೇಳೆನ ಎತ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇದು ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಅದನ್ನು ಸಹ ಗ್ರೈಂಡ್ ಮಾಡ್ಕೊತೀನಿ. ಫುಲ್ಲು ಸಾಫ್ಟಾಗಿ ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಅಷ್ಟರಲ್ಲಿ ಸ್ವಲ್ಪ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಕರ್ಬೂಜ ಹಣ್ಣನ್ನು ಫುಲ್ಲು ಸಣ್ಣದಾಗಿ ಹೆಚ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಏನು ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಕರ್ಬೂಜ ಹಣ್ಣು ಮತ್ತು ಅದಕ್ಕೆ ಬೆಲ್ಲನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ. ಸ್ವಲ್ಪ ಸುಸ್ತಾಗ್ತಿದ್ರೆ ಸ್ವಲ್ಪ ಅದು ಕಮ್ಮಿ ಆಗುತ್ತೆ, ಆವಾಗ ಆರಾಮಾಗಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು. ಅದಕ್ಕೆ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಸ್ಟವ್ಗೆ ಒಂದು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ನಾವು ರುಬ್ಕೊಂಡಿರೋ ಖಾರನ ಅದಕ್ಕೆ ಸೇರಿಸ್ಕೊಂಡು, ನಾವು ಬೇಳೆ ಬೇಯೋದಕ್ಕೆ ನೀರು ಹಾಕ್ಕೊಂಡಿದ್ವಲ್ಲ ಅದನ್ನೇ ಸಾಂಬಾರಿಗೂ ಸಹ ಬಳಸ್ಕೋಬೇಕು, ರುಬ್ಬೋದಕ್ಕೂ ಸಹ ಅದನ್ನೇ ಬಳಸ್ಕೋಬೇಕು. ಅದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ತಪ್ಪಲಿಗೆ ಹಾಕಿ ಮತ್ತು ಕುಕ್ಕರಲ್ಲಿರೋ ನೀರನ್ನು ಸಹ ಅದಕ್ಕೆ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು. ನೋಡಿ ಸೇರಿಸ್ಕೋಬೇಕು, ಏಕೆಂದರೆ ನಾವು ಕಾಳನ್ನೆಲ್ಲ ಬೇಯೋದಕ್ಕೆ ಹಾಕಿದಾಗ್ಲೂ ಸಹ ಉಪ್ಪು ಸೇರಿಸ್ಕೊಂಡಿರ್ತೀವಿ. ಸೊ ಅದಕ್ಕೂ ಈಗಲೂ ನೋಡ್ಕೊಂಡು ನೀಟಾಗಿ ಉಪ್ಪನ್ನು ಸೇರಿಸ್ಕೋಬೇಕು. ನೀಟಾಗಿ ಅದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿನೇ ಆಗೋಗುತ್ತೆ. ಸಖತ್ ಸಿಂಪಲ್ಲಾಗಿ ಅವರೆಕಾಯಿ ಸಾಂಬಾರು ಅಂದರೆ ಚಪ್ರದ ಅವರೆಕಾಯಿ ಸಾಂಬಾರನ್ನ ಬೇಗ ಮಾಡ್ಕೊಬೋದು. ಆ ಕಡೆ ಸಾಂಬಾರು ಕುದಿಯೋಷ್ಟರಲ್ಲಿ ಈ ಕಡೆ ಪಲ್ಯದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಸೇರಿಸ್ಕೊಂಡು ಹೆಚ್ಕೊಂಡಿರೋ ಮೆಣಸಿನ್ಕಾಯಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಕಾಯಿನೂ ಸೇರಿಸ್ಕೊಂಡು ಮತ್ತು ಕಾಳು ಮತ್ತು ಚಪ್ರ ಅವರೆಕಾಯಿನ ಸಪ್ರೇಟ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು, ಉಪ್ಪು ಏನಾದರೂ ಕಮ್ಮಿ ಇದ್ದರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ 2 ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡ್ರೆ ಚಪ್ರದ ಅವರೆಕಾಯಿ ಪಲ್ಯ ರೆಡಿನೇ ಆಗೋಗುತ್ತೆ. ಇಷ್ಟೇ ಈಸಿಯಾಗಿ ಸಿಂಪಲ್ಲಾಗಿ ಸಾಂಬಾರು ಮತ್ತು ಪಲ್ಯನ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹ ನೋಡಿ. ನೆಕ್ಸ್ಟ್ ಅಡುಗೆ ಎಲ್ಲ ಆದಮೇಲೆ ನೆಕ್ಸ್ಟ್ ಊಟ ಮಾಡಿ ಹಾಗೆ ಮೊಬೈಲ್ ನೋಡ್ತಾ ಒಂದು 2 ಅವರ್ಸ್ ಹಾಗೆ ನಿದ್ದೆ ಮಾಡಿದೆ. ನಿದ್ದೆ ಎಲ್ಲ ಆದ್ಮೇಲೆ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ.
ನಿದ್ದೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಊಟ ಅಡುಗೆ ಮಾಡಿರೋದೆಲ್ಲ ಪಾತ್ರೆ ಇತ್ತು, ಮತ್ತು ಅದನ್ನೆಲ್ಲ ತೊಳೆದು ಆಮೇಲೆ ಫುಲ್ಲು ಮನೆಯೆಲ್ಲ ಕಸ ಗುಡಿಸಿ ಮನೇನ ಫುಲ್ಲು ಒರೆಸ್ದೆ. ಮನೆ ಒರೆಸುವಾಗ ನೀರಿಗೆ ನಾನು ಫೆನೈಲ್ ಮತ್ತು ಗಂಜಲ ಇದ್ದರೆ ಹಾಕೋತೀನಿ, ಇಲ್ಲ ಅಂದರೆ 1 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಮನೇನ ಒರೆಸ್ಕೊತೀನಿ. ಯಾಕೆಂದರೆ ಪಾಸಿಟಿವ್ ಎನರ್ಜಿ ಇರಲಿ ಅಂತ. ಮನೆಯೆಲ್ಲ ನೀಟಾಗಿ ಒರೆಸಾದ್ಮೇಲೆ ಹೊರಗಡೆನೂ ಸಹ ಬಾಗಿಲನ್ನೆಲ್ಲ ನೀಟಾಗಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕು ಅಂತ ಅಂದ್ಬಿಟ್ಟು ಕೂದಲು ಎಲ್ಲ ಹೊಡೆದು ಆಯಿಲ್ನ ಹಚ್ಕೋತಾ ಇದ್ದೀನಿ. ಆಮೇಲೆ ಸ್ನಾನ ಮಾಡ್ತೀನಿ. ತಲೆಗೆ ಸ್ನಾನ ಮಾಡಲ್ಲ. ಇವತ್ತು ಈವ್ನಿಂಗ್ ನಾನು ಆಯಿಲ್ ಹಚ್ಕೊಂಡ್ರೆ ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡ್ಕೋತೀನಿ. 1 ಹಾಫ್ ಡೇನಾದರೂ ನಾನು ನೀಟಾಗಿ ಆಯಿಲೆಲ್ಲ ಅಬ್ಸರ್ವ್ ಆಗೋದಕ್ಕೆ ಬಿಡ್ತೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಫೇಸ್ಗೆ ಮಾಯ್ಶ್ಚರ್ ಹಚ್ಕೋತೀನಿ. ಅದನ್ನು ಸಹ ಕೈಗೆ ಬಾಡಿಗೆಲ್ಲ ಫುಲ್ಲು ನಾನು ಅದನ್ನೇ ಮಾಯ್ಶ್ಚರ್ನೇ ಅಪ್ಲೈ ಮಾಡ್ಕೊತೀನಿ. ಆಮೇಲೆ ಹಣೆಗೆ ಬಿಂದಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಪೂಜೆ ಎಲ್ಲ ಆದಮೇಲೆ ಒಣಾಕಿರೋ ಬಟ್ಟೆನೆಲ್ಲ ಎತ್ಕೊಂಡು ಅದನ್ನು ಫುಲ್ಲು ಫೋಲ್ಡ್ ಮಾಡಿ ಎತ್ತಿಟ್ಟೆ. ನಾನು ಸ್ನಾನ ಮಾಡಾದ್ಮೇಲೆ ಸ್ವಲ್ಪ ನೀರು ಕುಡಿತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೀರು ಕುಡಿದು ಈಗ ನೋಡ್ಕೊಂಡೇ ಬಟ್ಟೆನೆಲ್ಲ ಒರೆಸಿ ಎತ್ತಿಟ್ಟೆ. ಇನ್ನು ಟೈಮ್ ಆಗಿತ್ತು ಅಂದ್ಬಿಟ್ಟು ಅಡುಗೆ ಮಾಡ್ಕೊತಿದ್ದೀನಿ. ನಾನು ಅನ್ನನ ತಪ್ಪಲೆಲ್ಲೇ ಮಾಡೋದು. ಯಾವಾಗಲಾದರೂ ಟೈಮ್ ಇಲ್ಲ ಅಂದರೆ ಕುಕ್ಕರ್ಗೆ ಇಡ್ತೀನಿ. ಮುದ್ದೆನ ನಾನು ಬಾಣಲೆಯಲ್ಲೇ ತಿರುಗ್ಕೊತೀನಿ. ಬರುವಾಗ ನನ್ನ ಹಸ್ಬೆಂಡ್ ಪಾನಿಪುರಿ ತಂದಿದ್ದರು. ಅವರಿಗೆ ಊಟ ಕೊಟ್ಟು ನಾನು ಪಾನಿಪುರಿ ತಿಂದ್ಬಿಟ್ಟು ಊಟ ಮಾಡಿ ಮತ್ತು ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆ ಮತ್ತೆ ಎಲ್ಲ ಕ್ಲೀನ್ ಮಾಡಿದೆ. ಆಗಿತ್ತು ಇವತ್ತಿನ ನನ್ನ ಡೇ ಹೀಗೋಯಿತು. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.